ನಾವೇನಾದ್ರೂ ಬೆಕ್ಕು ನಾಯಿ ಅಜ್ಜಿ? ನಾವು ಅಪಶಕನಾಗೋಕೆ ಕಾರಣ? ಕೆಲವ್ರಿಗಿಂತ ಆ ನಾಯಿ ಬೆಕ್ಕೆ ವಾಸಿ ಅಣ್ಣ. ಕೆಲವರು ಅಂದ್ರೆ ಯಾರತ್ಗೆ? ನಾವಾ? ಯಾರು ಅಂತ ನಿಮ್ಗೆ ಗೊತ್ತಿದೆ. ಹಾ, ಹೇಳೋದನ್ನ ಡೈರೆಕ್ಟ್ ಆಗಿ ಹೇಳಿ ಅಜ್ಜಿ. ಅಲ್ಲ, ಹೇಳಿದ್ರೆ ಏನಾಗತ್ತೆ ಅಣ್ಣ? ಏನತ್ಗೆ ನಿಮ್ ಉದ್ದೇಶ? ನಾವೇನಾದ್ರೂ ನಾಚಿಕೆ ಇಲ್ದವ್ರಾ? ನಾವು ನಾಚಿಕೆ ಬಿಟ್ಟು ಹೇಗೆ ಹೇಳೋದು? ನೀವೇ ಅರ್ಥ ಮಾಡ್ಕೊಳ್ಳಿ. ಸರಿ, ಹೊರಡೋಣ ಚಿಕ್ಕಮ್ಮ. ಎಲ್ಲಿಗೆ ಹೊರಟ್ರಿ ಇಬ್ರು? ಹಾ, ಕೇಳಿದ್ರಾ? ಇದು ಇನ್ನೊಂದು ಅಪಶಕುನ. ಅಲ್ಲ, ಇಷ್ಟು ಬೇಗ ಬೆಳಗ್ಗೆ ಹೇಳ್ಬೇಕು ಅಂತ ನಿಮ್ಗೆ ಯಾರು ಹೇಳಿದ್ದು? ನಮ್ಗಂತ ಕರ್ಮ ಇಲ್ಲ ಅತ್ಗೆ. ಆದ್ರೂ ನೆನ್ನೆಯಿಂದ ನೋಡ್ತಿದ್ದೀವಿ, ನೀವೇ ಚೇಂಜ್ ಆಗಿದ್ದೀರಾ. ಇನ್ನು ಏನ್ ನೋಡಿದೀರಾ? ಮುಂದೆ ಮುಂದೆ ಇನ್ನೂ ನೋಡ್ಬೇಕಾಗತ್ತೆ. ನನ್ ಪರ್ಫಾರ್ಮೆನ್ಸು ಪೀಕಲ್ಲಿರುತ್ತೆ. ನಟನೆ ಬಗ್ಗೆ ನಮ್ಗೆ ಹೇಳ್ತೀಯ ತಂಗೆಮ್ಮ? ಹೌದು, ನೀನು ಅಶ್ವತ್ತು, ಇವಳು ಮಹಾನಟಿ ಪಂಡ್ರಿಬಾಯಿ. ನೀವು ಕೂಡ ಕಮೆಂಟ್ ಮಾಡ್ತಿದ್ದೀರಾ ಅಜ್ಜಿ? ಚಿಕ್ಕಮ್ಮ, ಟೈಮ್ ವೇಸ್ಟ್ ಯಾಕೆ? ಹೋಗೋಣ ಬನ್ನಿ. ಬರ್ತೀನಿ ಅಜ್ಜಿ. ಅಜ್ಜಿ, ಮನೆ ಕಡೆ ಜೋಪಾನ. ಬೀರು ಬೀಗ ನಿಮ್ ಹತ್ರನೇ ಇಟ್ಕೊಳ್ಳಿ. ಮೊದ್ಲೇ ಮನೇಲಿ ಕಳ್ರಿದ್ದಾರೆ. ಏನಜ್ಜಿ ಅವ್ರ ಮಾತು? ನಾವು ಕಳ್ರು ಅಂತಾನಾ? ಬೆಳಿಗ್ಗೆ ಬೇಗ ಹೇಳೋದು ನಾವು ಮಾಡ್ರೋ ತಪ್ಪ? ಎಲ್ಲಿಗೆ ಅಂತ ಕೇಳೋದು ಒಂದು ಪಾಪನ? ಹೀಗಾದ್ರೆ ನಾವಿಲ್ಲಿರಲ್ಲ. ಹಾಗಾದ್ರೆ ಮನೆ ಬಿಟ್ಟು ಹೋಗ್ತೀರೇನೋ? ಹೋಗು ಅಂತಿದ್ಯಾ ಅಜ್ಜಿ? ಹಾ, ಹೋಗಿ ಅಂದಿದ ತಕ್ಷಣ ನೀವೇನು ಹೊರಟೋಗ್ತೀರೇನೋ? ಏನೋ ನಿಮ್ಮೆಲ್ಲರೂ ಅಭಿಮಾನಕ್ಕೆ ಇದೀವಿ ಅಷ್ಟೇ, ಗತಿ ಇಲ್ದೆ ಅಲ್ಲ. ಅಷ್ಟೇ ಬಿಡಪ್ಪ. ಹಾಗೆ ಹೇಳ್ದೆ ಹೋದ್ರೆ ನಿಮ್ಗೆ ಮರ್ಯಾದೆ ಇರ್ಬೇಕಲ್ಲ. ನಿಮ್ಮ ಮಾತಲ್ಲೂ ಚೇಂಜ್ ಕಾಣ್ತಿದೆ ಅಜ್ಜಿ. ಕಾಣಿಸುತ್ತೆ ಕಣೆ. ಇನ್ಮೇಲೆ ಎಲ್ಲ ಬದಲಾಗುತ್ತೆ. ಇಲ್ಲಿವರೆಗೂ ಒಂದ್ ಲೆಕ್ಕ, ಇನ್ ಮುಂದೆ ಇನ್ನೊಂದ್ ಲೆಕ್ಕ. ಹುಷಾರಾಗಿರೋ. ಮೀನಾಕ್ಷಿ, ಮನೆಯೆಲ್ಲ ಕ್ಲೀನ್ ಮಾಡಿದ್ಯಾ? ಸೋಪ್ ಕೆಳಗಡೆ ಎಲ್ಲ ಒರೆಸಿದ್ಯಾ? ಅದು ಅಡಿಗೆ ಏನ್ ಮಾಡ್ತಿದ್ಯಾ? ಹೌದು, ಅಡಿಗೆ ಪಾತ್ರೆ ಎಲ್ಲ ಕ್ಲೀನ್ ಆಗಿದ್ಯಾ? ಏನೇ ಆಗ ಶಾಕ್ ಹೊಡೆದಾಗ ನಿಂತಿದ್ಯಲ್ಲ? ನಾನಿಲ್ಲಿ ಮಾತಾಡ್ತಿದ್ರೆ ಸುಮ್ನೆ ನಿಂತಿದ್ಯಲ್ಲೇ? ನೀನ್ ಮಾತಾಡೋದನ್ನ ನಿಲ್ಸಿದ್ರೆ ನಾನು ಮಾತಾಡ್ಬೋದು. ಅವರು ಮನೆಗ್ ಬರ್ತಾರಮ್ಮ. ಅವ್ನ್ ಬರೋದು ನಮ್ಮ ಮನೆಗಲ್ಲ, ನಾನೇ ಅಂಕಲ್ ಮನೆಗೆ. ಮನೆಗ್ ಜೈಸರ್ ಬರ್ತಿದ್ದಾರೆ ಅಂತ ಇಷ್ಟು ವೈಭೋಗ ಮಾಡ್ಬೇಕಾ? ಸರ್ರಿ ನಮ್ ಮನೆಗ್ ಮೊದಲನೇ ಸತಿ ಬರ್ತಿದಾರ ಏನು? ಏನಾದ್ರೂ ಈ ಅಪ್ಪಂಗೆ ಯಜಮಾನ್ಗೆ ಜಾಸ್ತಿ ಆಯ್ತಮ್ಮ. ಪ್ರತಿಯೊಂದಕ್ಕೂ ಪಂಚಾಯಿತಿ ಮಾಡ್ತಾರೆ. ಅಂದ್ರೆ ನೀನು ಮರ್ತ್ ಬಿಡ್ತೀಯಾ ಅಂತ ಹೇಳ್ತಿದ್ದೀನಮ್ಮ. ನನಗೆ ಎಲ್ಲ ನೆನ್ಪಿದೆ ಬಿಡೆ. ಜೈಸರ್ ಬಂದ್ಮೇಲೆ ನೀನ್ ಹೇಳಿದ್ದೆಲ್ಲ ಮಾಡ್ತೀನಿ. ಯಾಕೆ ಮಾಡ್ಬೇಕಮ್ಮ? ಅವನಿಗೋಸ್ಕರ ನೀನ್ ಯಾಕೆ ಕಷ್ಟ ಪಡ್ಬೇಕು? ಹಾ, ಕೇಳೋ ಕೇಶವ, ಜೈಸರ್ ಗಂಗಾ ಮೇಡಮ್ ಒಂದಾಗ್ತಾರೋ ಏನೋ, ನಾನು ನಿಮ್ಮಪ್ಪ ಮಾತ್ರ ದೂರ ಆಗ್ತಾನೆ ಇದೀವಿ. ಸಾರ್ಗೋಸ್ಕರ ಕಷ್ಟಪಡ್ದು ಇನ್ಯಾರಿಗೋಸ್ಕರ ಕಷ್ಟಪಡ್ಬೇಕೆ? ಜೈ ಸರ್ ನಮ್ಗೆ ದೇವ್ರು, ಗಂಗಾ ಮೇಡಮ್ ನಮಗೆ ದೇವತೆ. ಅವ್ರಿಗೋಸ್ಕರ ನಮ್ ಜೀವನ ಇರೋದು. ಆ ವಿಷಯ ನಮ್ಗೆ ಗೊತ್ತು ಅಪ್ಪ. ನೀವ್ ಸುಮ್ನೆ ಗಡಿಬಿಡಿ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಸಾಧ್ಯ ಆದ್ರೆ ಅಮ್ಮಂಗ್ ಸಹಾಯ ಮಾಡಿ. ಅವರು ನಮ್ಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಣ್ಣ. ನನ್ನ ಅಮ್ಮ ಗುಡಿಲಿ ಪ್ರಜ್ಞೆ ತಪ್ಪಿದ್ರೆ ಹಾಸ್ಪಿಟಲ್ಗೆ ಸೇರ್ಸಿದ್ದು ಅವರೇ ಅಲ್ವಾ? ಹಾಗಂತ ಹುಷಾರಿಲ್ದಿರೋ ಅಮ್ಮಂಗೆ ಕಷ್ಟ ಕೊಡ್ತೀಯ ದಿವ್ಯಾ? ಅಮ್ಮನ ಪರಿಸ್ಥಿತಿ ನಿಂಗೆ ಗೊತ್ತಿಲ್ವಾ? ನಾನ್ ಚೆನ್ನಾಗೇ ಇದ್ದೀನಿ ಅಬ್ಬಿ, ನನ್ಗೇನ್ ಆಗಿಲ್ಲ. ಅವ್ರು ಎಷ್ಟೋ ಮಾಡಿ ನಮ್ಮನೆಗ್ ಬಂದ್ರೆ ಮರ್ಯಾದೆ ಕೊಡ್ಬೇಕಲ್ವಾ? ಏಯ್, ಅತಿಥಿ ಸೇವೆಯಲ್ಲಿ ಯಾವ ಲೋಪನೂ ಇರಬಾರ್ದು. ಸಾರು ಸಂತೋಷವಾಗಿರ್ಬೇಕು. ಅದಕ್ಕೋಸ್ಕರ ನಾವೆಷ್ಟಾದ್ರೂ ಕಷ್ಟಪಡ್ಬೇಕು. ಶಬಾಬಾಬಾ, ಹೇಳಿದ್ನಿ ಎಷ್ಟ್ ಸತಿ ಹೇಳ್ತೀರಾ ರೀ? ಹೀಗೆ ಆದ್ರೆ ಜೈಸರ್ ಹೇಳಿ ಡಿವೋರ್ಸ್ ಕೊಟ್ಬಿಡ್ತೀನಿ. ಕೆಲ್ಸ ಮಾಡಮ್ಮ, ಅಪ್ಪಂಗ್ ಬುದ್ಧಿ ಬರತ್ತೆ. ಏನೋ ನನಗ್ ಬುದ್ಧಿ ಬರೋದು? ನಾನು ಇಲ್ದಿದ್ರೆ ನಿಮ್ಗೆ ಬುದ್ಧಿ ಬರುತ್ತೆ. ಆದ್ರೂ ನೀನೇನೆ ಮೀನಾಕ್ಷಿ, ಇಷ್ಟ ದಿನ ಇವನು ಮಾತ್ರ ಎದುರುತ್ತರ ಕೊಡ್ತೇನೆ ಅನ್ಕೊಂಡ್ರೆ ಈಗ ನೀನು ಕೊಡ್ತಿದ್ಯಾ? ಸರ್ ಹತ್ರ ನನ್ನ ಮೇಲೆ ಚಾಡಿ ಹೇಳ್ತೀಯಾ? ನೀ ಏನಾರು ಹೇಳಮ್ಮ, ಅವನ್ನ ನಮ್ಮ ಮನೆಗೆ ಕರೆಯೋದು ನಂಗೆ ಒಂಚೂರು ಇಷ್ಟ ಇಲ್ಲ. ಯಾಕಣ್ಣ? ನಾವ್ ಎಷ್ಟ್ ಸಲ ಅವ್ರ ಮನೆಗೆ ಹೋಗಿಲ್ಲ. ಅವ್ನು ಕರ್ದಿದ್ದಕ್ಕಲ್ಲಿ ಹೋಗಿದ್ದಷ್ಟೇ, ಅವ್ನು ಕರೀದೆ ನಾನು ಹೋಗಿಲ್ವಲ್ಲ. ಜೈಸರ್ ಅಂತ ದೊಡ್ಡವರು ಒಳ್ಳೆಯವರು ನಮ್ಮ ಮನೆಗ್ ಬರೋದು ನಮ್ಮ ಅದೃಷ್ಟ ಅಬ್ಬಿ. ಸಾಮಾನ್ಯ ಅದೃಷ್ಟ ಅಲ್ವೇ?
ಕುಚೇಲನ ಮನೆಗೆ ಕೃಷ್ಣ ಹೋಗುವಂತ ಅದೃಷ್ಟ ಇದು. ಈಗ ಕಣ್ಣಾರ ನೋಡ್ತಿದೀವಿ. ಅಪ್ಪ ಆ? ಪುರಾಣ ಹೇಳಿ ಯಾಕೆ ತಲೆ ತಿಂತೀರಾ? ಜೈ ಸರ್ ಬರ್ತಾ ಇರೋದು ಗಂಗಾ ಮೇಡಮ್ಗೋಸ್ಕರ, ನಿಮ್ಗೋಸ್ಕರ ಅಂತ ಬಿಲ್ಡಪ್ ಕೊಡ್ಬೇಡಿ. ಅಷ್ಟಕ್ಕೂ ಸಾರ್ ಹೊರಟ್ರಾ? ಎಲ್ಲಿವರೆಗೂ ಬಂದಿದ್ದಾರೆ? ಆಲ್ರೆಡಿ ಆನ್ ದ ವೇ ಇದಾರಂತಮ್ಮ. ಅವ್ರಿಗೆ ಇಷ್ಟ ಆಗಿರೋ ಅಡ್ಗೆ ಮಾಡು, ಅವರು ನಮ್ಮನೇಲೆ ಊಟ ಮಾಡ್ಬೇಕು. ಜೈ ಸರ್ ನಮ್ಮನೇಲಿ ಊಟ ಮಾಡಿದ್ರೆ ಅದಕ್ಕಿಂತ ಸಂತೋಷ ಏನಿರುತ್ತೆ ದಿವ್ಯಾ? ಅದು ಕೂಡ ಒಂದು ವಿಷಯನಾ ಅಮ್ಮ? ದೇವ್ರು ಮನೆಗೆ ಬರೋದು, ದೇವ್ರಿಗೆ ನೈವೇದ್ಯ ಇಡೋದು ದೊಡ್ಡ ವಿಷಯ. ಸಾರ್ ಯಾರಿಗೋಸ್ಕರ ಬಂದ್ರು ನಮ್ಮನೆಗೆ ಬರ್ತಿದ್ದಾರೆ, ಅದು ನಮ್ಗೆ ದೊಡ್ಡ ವಿಷಯ. ನಮ್ಮ ದೇವ್ರ ಮೇಲೆ ನಮಗೆ ಅಷ್ಟಾದ್ರೂ ಗೌರವ ಇರೋದು ಬೇಡವಾ ಏನು? ನಿಮ್ಗಿರೋದ್ ಗೌರವ ಮಾತ್ರ ಅಲ್ಲ ಅಪ್ಪ, ಅಧಿಕ ಪ್ರಸಂಗ. ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಏಯ್, ಅಧಿಕ ಪ್ರಸಂಗ ಈ ನಾಣಿಗೆ ಅಲಂಕಾರನೋ? ಅದಿಲ್ದೆ ಈ ನಾಣಿ ಇಲ್ಲ. ಹೌದು ನೋಡಿ, ಕರ್ಣ ಕವಚ ಕುಂಡಲ ಜೊತೆ ಹುಟ್ಟಂಗೆ ನೀವು ಅಧಿಕ ಪ್ರಸಂಗ ಜೊತೆ ಹುಟ್ಟಿದೀರ. ಏನೇ ತಾಯಿ ಮಗ ಇಬ್ರು ಸೇರಿ ನನ್ನ ಕಂಡಮ್ ಮಾಡ್ತಿದ್ದೀರಾ? ತೋರಿಸ್ತೀನಿ ನಾನು ಯಾರು ಅಂತ ನಿಮ್ ಬಗ್ಗೆ ಆದಷ್ಟು ಬೇಗ ತೋರಿಸ್ತೀನಿ. ಹಾ, ಬೇಗ ಏರ್ಪಾಟ್ ಮಾಡಿ. ಹೀಗೆ ಮುಖ ನೋಡ್ತಾ ನಿಲ್ಬೇಡಿ. ಇನ್ನೊಂದೇ ದಿನ ಏನು ಹೇಳ್ಬಿಡೋಣ, ಅವರು ನಮ್ಮ ಮನೆಗ್ ಬಂದ್ರೆ ನಮ್ಗೇನೋ ಒಳ್ಳೇದಾಗುತ್ತೆ ಅಂತ ನಂಗೆ ಅನ್ಸ್ತದೆ. ನಮಗ್ ನಾವೇ ಒಳ್ಳೇದ್ ಮಾಡ್ಕೋಬೇಕು ದಿವ್ಯಾ. ನಮ್ಗೆ ಯಾರೋ ಒಳ್ಳೇದ್ ಮಾಡ್ತಾರ ಅನ್ಕೊಳೋದು ವೇಸ್ಟ್. ಆದ್ರೆ ಯಾರಿಂದಾದ್ರೂ ನಮ್ಗೆ ಒಳ್ಳೇದಾದ್ರೆ ಒಳ್ಳೇದೇ ಅಲ್ವಾ ಅಣ್ಣ? ಪೌಡ್ರು ಏನೋ ಮಿಸ್ ಆಗ್ತಿದೆ ಅಲ್ವಾ? ಹೌದು ಚಂದ್ರಿಕಾ, ಡಬ್ದಲ್ಲಿ ಪೌಡ್ರು ಖಾಲಿ ಆಗಿರ್ಬೇಕು. ಡಬ್ಬಲ್ ಪೌಡ್ರ್ ಮಾತ್ರ ಅಲ್ಲ, ನಿಮ್ ತಲೆಲ್ ಮೆದ್ಲು ಖಾಲಿ ಆಗಿದೆ. ಅಲ್ಲ, ನೀವ್ ಯೋಚನೆ ಮಾಡಿ, ಯಾವತ್ತೂ ಇಲ್ದೆ ಬೆಳಗ್ಗೆನೆ ಆ ಪೂಜೆ ಏನು, ಜೈ ಕೈ ಮುಗಿಯೋದೇನು, ನಮ್ಗೆ ಯಾವ ವಿಷಯನೂ ಹೇಳ್ದೆ ನಮ್ ಮತ್ಗೆ ಜೈ ಹೊರಗಡೆ ಹೋಗಿದ್ಯಾಕೆ? ಹೌದು ಚಂದ್ರಿಕಾ, ಇದು ಯಾವುದೋ ಮಿಸ್ಟ್ರಿ ಆಗಿದೆ. ಏನ್ ಮಾಡೋದು? ನಿತ್ತಿಗೆ ಫೋನ್ ಮಾಡಿ ಹೇಳೋದಾ? ಫೋನ್ ಯಾಕೆ? ಅವಳೇ ಬಂದ್ಲು. ಪಾಪಿ ಚಿರಾಯು ಅಂತ ನಿತ್ಯಗೆ 100 ವರ್ಷ ಆಯುಸ್ಸು. ಬನ್ನಿ ರೂಪಾ ಅವ್ರೆ, ಚೆನ್ನಾಗಿದ್ದೀರಾ? ತುಂಬಾ ದಿನ ಆದ್ಮೇಲೆ ಬಂದಿದ್ದೀರಾ. ಜೈ ಮತ್ತೆ ಅಜ್ಜಿ ಈ ತರ? ಇಲ್ಲ, ಅಜ್ಜಿ ಒಬ್ರೇ ಇರೋದು. ಜೈ ಹೊರಗಡೆ ಹೋದ. ಜೈ ಎಲ್ಲಿ ಹೋದ? ಬೆಳಗ್ಗೆನೆ ಪೂಜೆ ಮಾಡಿ ಆಶೀರ್ವಾದ ತಗೊಂಡು ನಿಮ್ಮ ಆಂಟಿ ಜೊತೆ ಎಲ್ಲ ಹೋದ ಅಮ್ಮ. ಎಲ್ಲಿ ಅಂತ ಹೇಳಲಿಲ್ಲ. ಮತ್ತೆ ಈ ವಿಷಯ ನೀವು ನನಗೆ ಯಾಕೆ ಹೇಳಲಿಲ್ಲ? ಫೋನ್ ಮಾಡೋದ್ರಲ್ಲಿ ನೀನೇ ಬಂದಿಯಮ್ಮ. ಶಾಪಿಂಗ್ ಏನಾದ್ರೂ ಹೋದ್ರಾ? ಶಾಪಿಂಗ್ಗೆ ಹೋದ್ರೋ ಇಲ್ಲ ಶಾಪ ತಪ್ಪಿಸ್ಕೊಂಡು ಅವಳ ಹತ್ರ ಹೋದ್ರೋ? ವಾಟ್? ಏನಿಲ್ಲಮ್ಮ. ಅದ್ ಸರಿ, ನೀವ್ಯಾಕೆ ಬಂದ್ರಿ? ಮದ್ವೆ ವಿಷಯದಲ್ಲಿ ನನ್ನ ಮಾಮ್ಗೆ ಏನೋ ಡೌಟ್ ಇದೆಯಂತೆ, ಅದನ್ನ ಕ್ಲಾರಿಫೈ ಮಾಡ್ಕೊಳಕ್ಕೆ ಬಂದಿದ್ದು. ನಾನು ಕೇಳಿದ್ ನಿಜಾನೇನಾ ಅಜ್ಜಿ? ಜೈ ನಿತ್ಯನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ನಾ? ನೀನ್ ಕೇಳಿದ್ದೇ ಬೇರೆ, ನಡೆಯೋದೇ ಬೇರೆ ಅಮ್ಮ. ಅಲ್ಲ, ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅಜ್ಜಿ? ಮೊನ್ನೆ ಸ್ವಪ್ನನ ಮದುವೆ ಆಗ್ತೀನಿ ಅಂತಿದ್ದ, ಇವತ್ತು ನಿತ್ಯನ್ನ. ಜೈಗೇನಾಗಿದೆ? ಗಂಗಾ ಬಗ್ಗೆ ಮರ್ತೆ ಹೋದ್ನ ಅವನು? ಇಲ್ಲ ಅಮ್ಮ, ವಿಷಯ ಏನು ಅಂದ್ರೆ ಏನು ಅಂತ ಹೇಳಿ ಅಜ್ಜಿ. ಆಮೇಲೆ ಹೇಳ್ತೀನಮ್ಮ. ಅಜ್ಜಿ, ಜೈ ಎಲ್ಲಿಗೆ ಹೋದ? ಜೈ ಒಂದ್ ಕೆಲ್ಸ ಶುರು ಮಾಡಿದ್ದಾನಮ್ಮ, ಅದಕ್ಕೆ ಹೋಗಿದ್ದಾನೆ. ಯಾವ ಕೆಲ್ಸ ಅಜ್ಜಿ? ದೀಕ್ಷೆ ತಗೊಂಡಿದ್ದಾನಮ್ಮ. ದೀಕ್ಷೆನಾ? ಹೌದು, ಒಂದ್ ದೇವತೆನ ಪ್ರಸನ್ನ ಮಾಡೋಕೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಯಾವ ದೇವತೆ ಅಜ್ಜಿ? ಎಲ್ರಿಗೂ ವರ ಕೊಡೋ ದೇವತೆ, ಶಕ್ತಿ ದೇವತೆ, ಮಹಿಮೆ ಇರೋ ದೇವತೆ. ಆ ಥರದ್ದೆಲ್ಲ ಜೈ ನಂಬಲ್ವಲ್ಲ ಅಜ್ಜಿ? ಈಗ ನಂಬ್ತಿದ್ದಾನೆ. ಆ ದೇವತೆ ಇದ್ದಾಳೆ ಅಂತ ನಂಬ್ತಿದ್ದಾನೆ. ಆ ದೇವತೆನ ಒಲಿಸ್ಕೊಂಡು
ವರ ಕೇಳೋಕೆ ಹೋಗಿದ್ದಾನೆ. ಇದೆಲ್ಲ ವಿಚಿತ್ರವಾಗಿದೆಯಲ್ಲ. ವಿಚಿತ್ರ ಅಲ್ಲ, ಮಿಸ್ಟರಿ ಇದು. ಏನೋ ಸಸ್ಪೆನ್ಸಲ್ಲಿ ಇಡ್ತಿದ್ದಾರೆ ಪೌಡ್ರು. ಆಗ್ಲೇ ಏನೋ ಹೇಳ್ತಾ ನಿಲ್ಸಿದ್ರಿ. ಏನ್ ವಿಷಯ ಅಜ್ಜಿ? ಅದು ನಾನು ಹೇಳೋದಕ್ಕಿಂತ ಜೈ ಹೇಳಿದ್ರೆ ಚೆನ್ನಾಗಿರುತ್ತೆ. ಗಂಗಾ ವಿಷಯನ ಅದು? ಎಲ್ಲ ವಿಷಯನೂ ಜೈ ಹೇಳ್ತಾನಮ್ಮ. ಅದು ನೀನ್ ಕೇಳಬೇಕು ಅನ್ಕೊಂಡಿರೋ ಸಂತೋಷ, ನೋಡ್ಬೇಕು ಅನ್ಕೊಂಡಿರೋ ಅದ್ಭುತ. ಅವನು ಜೈ ದೀಕ್ಷೆ ತಗೊಳ್ಳೋದಂದ್ರೆ ಏನು? ಯಾವುದೋ ದೇವತೆನ ಒಲಿಸ್ಕೊಳ್ಳೋದಿಕ್ಕೆ ಟೆಂಪಲ್ಗೆ ಹೋಗೋದಂದ್ರೆ ಏನು? ಇದೆಲ್ಲ ನಾನ್ ಸೆನ್ಸ್ ತರ ಇದೆ. ನಮಗೂ ಹಾಗೆ ಅನ್ಸುತ್ತಮ್ಮ. ಕೇಳೋಕೆ ವಿಚಿತ್ರವಾಗಿದೆ. ಸಮಥಿಂಗ್ ಇಸ್ ರಾಂಗ್. ಹೌದಮ್ಮ, ಏನೋ ರಾಂಗ್ ನಡೀತಿದೆ. ಆ ತಪ್ಪು ನಮ್ಗೆ ಮುಪ್ಪೇನೋ ಅನಿಸ್ತಿದೆ. ಆ ಗಂಗಾ ಸತ್ ಮೇಲೂ ಕೂಡ ಇನ್ನೂ ತಪ್ಪಾಗೋದು ಹೇಗೆ? ಅದ್ಯಾಕೆ ಅಂತ ದೀಕ್ಷೆ ತಗೋತಿದ್ದಾನೆ? ಯಾರು ಆ ದೇವತೆ? ಎಲ್ಲಿದೆ ಆ ಗುಡಿ? ಎಸ್, ನೀವೊಂದು ಕೆಲಸ ಮಾಡಿ. ಈಗಲೇ ಹೋಗಿ ಜೈ ಎಲ್ಲಿದ್ದಾನೋ ಟ್ರೇಸ್ ಮಾಡಿ. ಜೈ ಎಲ್ಲಿಗೆ ಹೋಗಿದ್ದಾನೋ ಗೆಸ್ ಮಾಡಿ ಹೊರಡಿ. ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನನಗೆ ತಕ್ಷಣ ಹೇಳಿ. ಸರಿನಮ್ಮ, ನಾವೇ ಆ ಕೆಲಸ ಮಾಡಬೇಕು ಅನ್ಕೊಂಡಿದ್ವಿ. ಈಗಲೇ ಹೊರಡ್ತೀವಿ, ನೀವು ಬನ್ನಿ. ಅಷ್ಟರಲ್ಲಿ ನಿನ್ಗೇನಾದ್ರೂ ಗೊತ್ತಾದ್ರೆ ನಮ್ಗೆ ಫೋನ್ ಮಾಡಿ ಹೇಳಮ್ಮ. ಬನ್ನಿ. ಏನ್ ನಣಿ ಇದೆಲ್ಲ ಮಾಡ್ಬೇಡಂತ ಹೇಳಿದ್ನಲ್ವಾ? ನಮ್ ತೃಪ್ತಿಗೋಸ್ಕರ ಮಾಡಿದ್ದು ಸರ್. ಇದ್ ನಮ್ ಸಂತೋಷ ಸರ್, ನಮ್ಮ ಆನಂದ. ನಿಮ್ ಪಕ್ಕದಲ್ಲಿ ಗಂಗಾ ಮೇಡಮ್ನ ಊಹಿಸ್ಕೊಳ್ಳಿ ಅಂಕಲ್. ನೀವು ಜೊತೆಗೆ ಬರ್ತಿದ್ದೀರಾ ಅನ್ಕೊಳ್ಳಿ.
ಜೈ ಕಂದ ಜೈ. ಏನ್ ಚಿಕ್ಕಮ್ಮ? ಅಂಕಲ್ ಇನ್ನ ಮೇಡಮ್ ಫೀಲ್ ಅಲ್ಲೇ ಇರ್ಬೇಕು. ಏನು ಕೇಶವ ನಿನ್ ಮಾತು? ಪರವಾಗಿಲ್ಲ ನಾಣಿ, ಈ ಫೀಲಿಂಗ್ ತುಂಬಾ ಚೆನ್ನಾಗಿದೆ. ಅದು ಬೇಗನೆ ನಿಜ ಆಗುತ್ತೆ ಸರ್. ನಿಮ್ ಪಕ್ಕ ಗಂಗಾ ಮೇಡಮ್ ಅವ್ರು ಇರ್ತಾರೆ. ಜೈ ಸಿಂಪಲ್ ಆಗಿರ್ಲಿ ಅಂತಂದ್ರೆ ಇಷ್ಟ ಅಲಂಕಾರ ಯಾಕೆ ಮಾಡ್ದೆ ನಾಣಿ? ಎಲ್ಲ ನಮ್ ಕೇಶವನೇ ಮಾಡ್ದ ಮೇಡಮ್. ಆಗಿಂದ ನಾನು ಬೇಡ ಅಂತ ಹೇಳ್ತಾನೆ ಇದ್ದೆ. ಎಲ್ಲ ನೀವ್ ಮಾಡಿ ಅವ್ನ್ ಕೇಳ್ತಿರಲ್ರಿ. ಈ ವೆಲ್ಕಮ್, ಈ ಸಾಂಗ್, ಈ ಡ್ರೀಮ್ ಎಲ್ಲ ಚೆನ್ನಾಗಿತ್ತು. ಅವನು ಅಷ್ಟು ಹೊಗಳ್ಬೇಡಿ ಸರ್. ನೋಡ್ಕೊಂಡು ಬಾ ಅಂದ್ರೆ ಎಳ್ಕೊಂಡು ಬರೋ ಅಂತವನು. ಎಲ್ಲ ನಿನ್ ಹೋಲ್ಕೆನೆ ನಾಣಿ. ಏನಿಲ್ಲ, ಇವ್ ನನಗಿಂತ ಚೆನ್ನಾಗಿ ಕಲ್ತಿದ್ದಾನೆ. ಈ ಮಧ್ಯ ನನ್ನನ್ನೇ ಮೀರಿಸ್ತಾ ಇದ್ದಾನೆ. ತಪ್ಪೇನಿಲ್ಲ ನಾಣಿ. ಯಾವ ತಂದೆಗೆ ಆದ್ರೂ ಬೇಕಾಗಿದ್ದು ಮಕ್ಕಳು ತಮ್ಮನ್ನ ಪ್ರೀತಿಸೋದೇ ಅಲ್ವಾ? ನೀವು ಚೆನ್ನಾಗಿರ್ಬೇಕು ಸರ್. ನಿಮ್ ಮಾತು ನಿಜ ಆಗಿ ನಮ್ ಕೇಶವ ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀವಿ. ಒಳ್ಳೇದೇ ಆಯ್ತು. ನನ್ ಪೋಸ್ಟ್ ಅವನಿಗೆ ಕೊಡಿ ಅನ್ಲಿಲ್ವಲ್ಲ. ನಾಳೆ ನಡೆಯೋದದೇ ಅಪ್ಪ. ನಾನು ದೊಡ್ಡವನಾದ್ಮೇಲೆ ನೀವ್ ಅಂಕಲ್ ಹತ್ರ ಪಿ ಎ ಆದಂಗೆ ನಾನು ಅಭಿ ಯಜಮಾನ್ರ ಹತ್ರ ಪಿ ಎ ಆಗ್ತೀನಿ. ಅಂದ್ರೆ ವಾರಸತ್ವ ಬಿಡಲ್ಲ ಅನ್ನೋ. ಚೆನ್ನಾಗಿದೆ ಕೇಶವ. ಥ್ಯಾಂಕ್ಸ್ ಆಂಟಿ. ಧನ್ಯವಾದ ಮೇಡಮ್. ಏನೇ ಇಂಗ್ಲಿಷಲ್ಲಿ ಥ್ಯಾಂಕ್ಸು, ಕನ್ನಡದಲ್ಲಿ ಧನ್ಯವಾದ? ಸಾರ್ ಬಂದಿದ್ದು ಗಂಗಾ ಮೇಡಮ್ಗೆ ಹಳೇದ್ ನೆನಪು ಮಾಡಕ್ಕೆ, ನಮ್ ಭವಿಷ್ಯ ಸೆಟ್ಲ್ ಮಾಡಕ್ಕಲ್ಲ. ಸರ್ಗೆ ತೊಂದರೆ ಕೊಡಬೇಡಿ. ನನಗೇನು ತೊಂದರೆ ಆಗಿಲ್ಲ ನಾಣಿ. ಇದೆಲ್ಲ ತುಂಬಾ ಚೆನ್ನಾಗಿದೆ. ಈ ಕ್ಷಣದಿಂದ ನನ್ನ ಗಂಗನ ಒಂದ್ ಮಾಡೋ ಪ್ರೋಗ್ರಾಮ್ ಅಲ್ಲಿ ಕೇಶವನ್ನು ಕೂಡ ಇನ್ವಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಅಂಕಲ್. ನೀವು ಕೂಡ ಇವನು ಎಂಕರೇಜ್ ಮಾಡಿದ್ರೆ ನನ್ನ ಕ್ಯಾರೆಕ್ಟರ್ ಏನಾಗಬೇಕು ಸರ್? ಇವನು ನನ್ನ ಕಾಲ್ ಕೆಳಗೆ ಹಾಕಿ ಹೊಸ್ಕಾಗ್ತಾನೆ. ಹೆದರಬೇಡಿ ಅಪ್ಪ, ನಾನು ಎಷ್ಟೇ ಬೆಳೆದ್ರು ನಿಮ್ಮ ಮಗನೇ. ಹೌದು ರೀ. ನಾಣಿ ಮಗ ಕೇಶವ ಹೊರತು ಕೇಶವನಪ್ಪ ನಾಣಿ ಅಲ್ಲ. ನಿಮ್ ಹೆಸರು ನಿಮ್ಗೆ ಇರುತ್ತೆ. ನಿಮ್ ಹೆಸರನ್ನ ಉಳಿಸ್ತಾನೆ. ಈ ಹೊಗಳಿಕೆ ಏನ್ ಕಡಿಮೆ ಇಲ್ಲ. ಸರ್ನ ಈಗ ಹೊರಗಡೆನೆ ನಿಲ್ಸಿ ಮಾತಾಡ್ತೀರಾ? ಸರ್, ಮೊದಲು ನೀವು ನಮ್ಮ ಆತಿಥ್ಯ ಸ್ವೀಕರಿಸಿ ಆಮೇಲೆ ಮೇಡಮ್ ಮನೆಗೆ ಹೋಗ್ಬೋದು. ಬನ್ನಿ ಬನ್ನಿ. ನಡಿಯೋ. ಬನ್ನಿ ಸರ್, ಕೂತ್ಕೊಳ್ಳಿ ಮೇಡಮ್. ಕೂತ್ಕೊಳ್ಳಿ. ಮೀನಾಕ್ಷಿಯಾಗಿ ನೋಡ್ತಾ ನಿಂತ್ರೆ ಹೇಗೆ? ಹೋಗಿ ಫಲಹಾರ ತಗೊಂಡ್ ಬಾ. ಆಯ್ತು ರೀ. ಅದೆಲ್ಲ ಆಮೇಲೆ, ಮೊದ್ಲು ಗಂಗಾನ ನೋಡ್ಬೇಕು ನಾಣಿ. ಹೌದ್ ನಾಣಿ, ಗಂಗನ ಹತ್ರ ಹೋಗೋಣ ಬಾ. ಯಾಕಂಕಲ್? ಗಂಗಾ ಮೇಡಮ್ನ, ಅಭಿ ಯಜಮಾನ್ರನ್ನ, ದಿವ್ಯಾ ಅಮ್ಮ ಅವ್ರನ್ನ ಇಲ್ಲೇ ಕರ್ಕೊಂಡ್ ಬರ್ತೀನಿ. ಅಷ್ಟ್ರಲ್ಲಿ ನೀವು ಫಲಹಾರ ತಗೊಳ್ಳಿ. ಏ ಕೇಶವ, ಕೇಶವ! ಅಬ್ಬಬ್ಬಬ್ಬ, ಹೋಗೇ ಬಿಟ್ಟ. ನಾನು ಹೇಳ್ಬೇಕಾದ ಮಾತಲ್ಲಿ ಇವನೇ ಹೇಳ್ತಿದ್ದಾನೆ ಸರ್. ಮೇಡಮ್ ಮೇಡಮ್, ರಾಮ ಬಂದಿದ್ದಾರೆ. ರಾಮನ? ಯಾವ ರಾಮ? ಶ್ರೀರಾಮ ಅಭಿ ಯಜಮಾನ್ರೆ. ಶ್ರೀರಾಮಚಂದ್ರ, ಜಾನಕಿ ರಾಮ, ಸೀತಾರಾಮ. ಯಾವ ದೇವಸ್ಥಾನದಿಂದ ಬಂದಿದ್ದು? ಅಭಿ ಯಜಮಾನ್ರು ಕಾಮಿಡಿ ತುಂಬಾ ಮಾಡ್ತಾರೆ. ರಾಮ ಅಂದ್ರೆ ಜೈ ಅಂಕಲ್. ಹಾಯ್, ಅವ್ರು ಬಂದ್ಬಿಟ್ರಾ? ಈಗಷ್ಟೇ ಬಂದ್ರು ಅಮ್ಮವ್ರೆ. ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಹೂವಾಗಿ ಸ್ವಾಗತ ಮಾಡಿದ್ರು. ಆ ಥರ ನಂಗೆ ಇಷ್ಟ ಆಗೋದಿಲ್ಲ. ಆದ್ರೆ ಅವ್ರು ದೊಡ್ಡವರಲ್ವಾ, ಗೌರವ ಕೊಡ್ಬೇಕು. ಅವನ್ ಬಂದ್ರೆ ಬರ್ಲಿ, ನೀನ್ ಯಾಕೆ ನಮ್ಮ ಮನೆಗೆ ಬಂದಿದ್ದು? ಅಂದ್ರೆ ಯಜಮಾನ್ರೆ, ಅಷ್ಟು ದೊಡ್ಡವರು ನಮ್ಮ ಮನೆಗೆ ಬಂದ್ರಲ್ವಾ, ನೀವೇನೋ ನಮ್ಮ ಮನೇಲೇ ಇರೋವ್ರು. ಒಂದ್ಸಲಿ ಅವ್ರನ್ನ ನೋಡಿ ದರ್ಶನ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಅಪ್ಪ ಹೇಳ್ತಿದ್ರು. ಅದಕ್ಕೆ ಮೇಡಮ್ ಅವ್ರು ಬಂದ್ರೆ ಒಳ್ಳೇದು ಅಂತ. ಏನ್ ಬೇಕಾಗಿಲ್ಲ.